ನೋಡಿ, ಹೈಡ್ರೋಜನ್ ಅಂದ್ರೆ ಏನು? ಹೈಡ್ರೋಜನ್ ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದೇನು? ಸುಲಭವಾಗಿ ಬೆಂಕಿ ಹೊತ್ಕೊಳ್ಳುವಂತಹ ಒಂದು ಅಪಾಯಕಾರಿ ಅನಿಲವೇ ಈ ಹೈಡ್ರೋಜನ್. ಇಂಥ ಹೈಡ್ರೋಜನ್ ಗ್ಯಾಸ್ ಇಂದಾನೆ ಇವತ್ತು 2600 ಜನರನ್ನ ಹೊತ್ತೊಯ್ಯುವಂತಹ ಒಂದು ಟ್ರೈನ್ ಮಾಡೋದು ಅಂತಂದ್ರೆ, ಹೈಡ್ರೋಜನ್ ನಿಂದಾನೇ ಟ್ರೈನ್ ಹೋಗುತ್ತೆ ಅಂತಂದ್ರೆ, ಇದು ಎಂತಹ ಒಂದು ಸವಾಲನ್ನ ಎದುರಿಸಿ ವಿಜಯಶಾಲಿ ಆಗೋದು ಅಂತಂದ್ರೆ, ಚೈನಾ, ಜರ್ಮನಿಯಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಸವಾಲ್ ಹಾಕುವಂತಹ ಕೆಲಸವನ್ನ, ಆ ಸವಾಲಿನಲ್ಲಿ ಯಶಸ್ಸನ್ನ ಸಾಧಿಸುವಂತಹ ಕೆಲಸವನ್ನ ಇವತ್ತು ನಮ್ಮ ದೇಶ ಮಾಡಿದೆ. ಏನು ಹೈಡ್ರೋಜನ್ ಟ್ರೈನ್ ನ ವಿಶೇಷತೆ? ಹೈಡ್ರೋಜನ್ ಟ್ರೈನ್ ಡೀಸೆಲ್ ವಿದ್ಯುತ್ ರೈಲ್ಗಿಂತ ಬಹಳ ಭಿನ್ನ ವೀಕ್ಷಕರು. ಡೀಸೆಲ್ ಅಥವಾ ಓವರ್ ಹೆಡ್ ವಿದ್ಯುತ್ ಲೈನ್ ಇದಕ್ಕೆ ಬೇಕಾಗಿಲ್ಲ. ಹೈಡ್ರೋಜನ್ ದ್ರವವನ್ನ ಇಂಜಿನ್ಗೆ ಇಂಧನವಾಗಿ ಬಳಸ್ತಾರೆ. ಹೈಡ್ರೋಜನ್ ಲಿಕ್ವಿಡ್ ಅನ್ನ ಹೈಡ್ರೋಜನ್ ಆಮ್ಲಜನಕದ ಜೊತೆಗೆ ಸೇರ್ಕೊಂಡು ಅಲ್ಲೊಂದು ರಾಸಾಯನಿಕ ಪ್ರಕ್ರಿಯೆ ಆರಂಭ ಆಗುತ್ತೆ. ಫ್ಯೂಯಲ್ ಸೆಲ್ ಮೂಲಕ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದರಿಂದ ರೈಲು ಸ್ಟಾರ್ಟ್ ಆಗುತ್ತೆ. ಇನ್ನ ಹೊಗೆಯ ಬದಲು ಕೇವಲ ನೀರು ಮತ್ತು ಹಬೆ ಅಂತೀವಲ್ಲ, ಆ ಹಬೆ ಮಾತ್ರ ಹೊರಬರುತ್ತೆ. ದುಬಾರಿ ವಿದ್ಯುತ್ ತಂತಿಗಳ ಜಾಲದ ನಿರ್ಮಾಣ ಇದಕ್ಕೆ ಖಂಡಿತ ಬೇಕಾಗಿಲ್ಲ. ಬೇರೆ ಟ್ರೈನ್ಗಳ ರೀತಿಯಲ್ಲಿ ಡೀಸೆಲ್ ರೈಲಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಶಬ್ದ ಬರುತ್ತೆ. ಡೀಸೆಲ್ ವಿದ್ಯುತ್ಗೆ ಹೋಲಿಸಿದ್ರೆ ಹೈಡ್ರೋಜನ್ ನ ಮೈಲೇಜ್ ಬಹಳ ಹೆಚ್ಚು, ಬಹಳ ಅನುಕೂಲಕಾರಿ. ಈ ರೈಲಲ್ಲಿ 2 ಹೈಡ್ರೋಜನ್ ಚಾಲಿತ ಪವರ್ ಕಾರ್ಗಳಿವೆ. ಈ ಪವರ್ ಕಾರ್ಗಳಿಂದ ಭಾರಿ ಅನುಕೂಲ. ಹೈಡ್ರೋಜನ್ ರೈಲಲ್ಲಿ 8 ಸಾಮಾನ್ಯ ಕೋಚ್ಗಳ ಅಳವಡಿಕೆಯಾಗಿದೆ. ಪ್ರತಿ ಪವರ್ ಕಾರ್ನಲ್ಲಿ ಹೈಡ್ರೋಜನ್ ಇಂಧನ ಕೋಶಗಳು, ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರಿ, ಹೈಡ್ರೋಜನ್ ಸಿಲಿಂಡರ್ ಇದೆ. ಇದರಿಂದ ಹೈಡ್ರೋಜನ್ ರೈಲ್ ಓಡಾಡುತ್ತೆ. ಸುರಕ್ಷತೆಗಾಗಿ ಸೋರಿಕೆ ಮತ್ತು ಬೆಂಕಿಯ ಡಿಟೆಕ್ಟರ್ಗಳನ್ನು ಕೂಡ ಈ ಟ್ರೈನ್ನಲ್ಲಿ ಅಳವಡಿಸಲಾಗಿದೆ. ಜಿಂದ್ನಲ್ಲಿ ಇವತ್ತು ಈ ಹೈಡ್ರೋಜನ್ ಟ್ರೈನ್ನ ಲೋಕಾರ್ಪಣೆ ಆಯಿತು. ಈ ಲೋಕಾರ್ಪಣೆಯ ಸಂದರ್ಭದಲ್ಲಿಯೇ ಜಿಂದನ್ನ ಯಾವ ರೀತಿ ಹೊಗಳಿದ್ರು ಅಂತಂದ್ರೆ ಪ್ರಧಾನಿ ಮೋದಿ ಅವರು, ಜಿದ್ ಹೇ ಇಸ್ಲಿಯೇ ಜಿಂದ್ ಪೇ ಕಡೆ ಹೇ ಅಂತ ಹೇಳಿದ್ರು. ಈ ಮೂಲಕ ಇಡೀ ದೇಶಕ್ಕೆ ಮತ್ತೊಂದು ಸಾಧನೆಯ ಗರಿ ಈ ಹೈಡ್ರೋಜನ್ ರೈಲು ಅನ್ನುವಂತ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದರು.